ಮಾಧ್ಯಮ ಮಿತ್ರರಿಗೆ ಸ್ವಾಗತ ಅನ್ಪನೊಂದು. ನಾವು ಟೀಮ್ ಗ್ರೀನ್ ಸಿಟಿ ದಕ್ಷಿಣ ಕನ್ನಡ ಜಿಲ್ಲೆ ಆಟೋ ಚಾಲಕ ಮಾಲಕರ ಸಂಘ ಇದರ ವತಿಯಿಂದ ಇವತ್ತು ಪರ್ಮಿಟ್ EV ಆಟೋಗಳ ಪರ್ಮಿಟ್ ಸಮಸ್ಯೆ ಹಾಗೂ ವಿಂಗಡಣೆ ಸಮಸ್ಯೆ ಕುರಿತು ಇದರ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಮಾಡಲಿಕ್ಕೆ ಅಂತೇಳಿ ಇಲ್ಲಿ ಬಂದಿದ್ದೇವೆ. ವಿಷಯ ಏನಂತ ಹೇಳಿದರೆ, ನಮಗೆ ಕಳೆದ ಸಲದ ಮೀಟಿಂಗ್ನಲ್ಲಿ ನಮಗೆ ಕೊಟ್ಟಂಥ ಭರವಸೆ ಏನು ಅಂತ ಹೇಳಿದರೆ, ಅಕ್ಟೋಬರ್ 30ರ ಒಳಗೆ ಬಂದಂತಹ ಎಲ್ಲ EV ಆಟೋಗಳಿಗೆ ಮಂಗಳೂರು ನಗರದಾದ್ಯಂತ ಸಂಚರಿಸಲು ಪರ್ಮಿಟನ್ನು ಕೊಡ್ತೇವೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಪರ್ಮಿಟನ್ನು ಕೊಟ್ಟಿದ್ದಾರೆ, ಸಿಟಿ ಅಡ್ರೆಸ್ ಇದ್ದವರಿಗೆ ಪರ್ಮಿಟನ್ನು ಕೊಟ್ಟಿದ್ದಾರೆ. ಗ್ರಾಮಾಂತರ ಅಡ್ರೆಸ್ ಹಾಗೂ ಕೆಲವು ಮಹಿಳೆಯರ ಹೆಸರಿನಲ್ಲಿದ್ದಂತಹ ಇದಕ್ಕೆ ಡಾಕ್ಯುಮೆಂಟ್ಗಳಿಗೆ ಪೆಂಡಿಂಗ್ ಇಟ್ಟಿದ್ರು. ಯಾಕೆ ಅಂತ ಕೇಳಿದಾಗ, ಅದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಆ ಕೇಸ್ನ ಏನು ಫೈನಲೈಸ್ ಆಗ್ತದೆ, ಆಮೇಲೆ ನಾವು ಪರ್ಮಿಟನ್ನು ನಿಮಗೆ ವಿತರಿಸ್ತೇವೆ ಅಂತೇಳಿ. ಕಳೆದ ಒಂದು 4-5 ದಿನಗಳಿಂದ ಎಲ್ಲ ಈ ಪೆಂಡಿಂಗ್ ಇಟ್ಟಂತಹ ಎಲ್ಲ ಫೈಲ್ಗಳಿಗೂ ಗ್ರಾಮಾಂತರ ಪರ್ಮಿಟ್ಗಳನ್ನು ಕೊಟ್ಟು ಅದರಲ್ಲಿ ಒಂದು ಸೀಲ್ ಹಾಕಿ ಕೋರ್ಟ್ ಆದೇಶ ಬರುವವರೆಗೆ ಮಂಗಳೂರು ವಲಯದಲ್ಲಿ ನೀವು ಸಂಚರಿಸಬಹುದು, ಕೋರ್ಟ್ ಆದೇಶ ಬಂದ ಮೇಲೆ ಮುಂದಿನ ಇದನ್ನು ಸೂಚಿಸ್ತೇವೆ ಅಂತೇಳಿ ಒಂದು ಸೀಲ್ ಹಾಕಿ ಕೊಟ್ಟಿದ್ದಾರೆ. ಇದು ನಮಗೆ ಯಾಕೆ ಅಂತ ಹೇಳಿದರೆ, ಇದು ಸಮಂಜಸವಾಗಿ ಕಾಣ್ತಾ ಇಲ್ಲ. ಈಗ ತುಂಬ ಜನ, ಈಗ ಲೀಸ್ಟ್ ಉಂಟು ನಮ್ಮ ಹತ್ರ, ಆ ಲೀಸ್ಟ್ನಲ್ಲಿ 99% ಜನ ಗ್ರಾಮಾಂತರದಿಂದ ದುಡಿಮೆಗಾಗಿ EV ಆಟೋಗಳನ್ನು ಪರ್ಚೇಸ್ ಮಾಡಿರ್ತಾರೆ. ಅವರು ಮಂಗಳೂರಲ್ಲಿ ನಮಗೆ ದುಡಿಲಿಕ್ಕೆ ಆಗ್ತದೆ ಅಂತ ಹೇಳಿ ಕಳೆದ ಪ್ರೆಸ್ ಮೀಟ್ನಲ್ಲಿ ಸಹ ನಾನು ಹೇಳಿದ್ದೆ, ಮನೆಯಲ್ಲಿದ್ದ ಚಿನ್ನ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಅಡ್ಡ ಇಟ್ಟು ಅಥವಾ ಬ್ಯಾಂಕಿನಲ್ಲಿಟ್ಟು ಅದರಿಂದ ಹಣ ತಗೊಂಡು ಬಂದು ಲೋನ್ ಮಾಡಿ ಆಟೋಗಳನ್ನು ಖರೀದಿಸಿದ್ದಾರೆ. ಹೀಗಿರುವಾಗ ಈ ರೀತಿ ಇವರು ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ನನಗೆ ಕಾಣ್ತದೆ. ಯಾಕೆಂತ ಹೇಳಿದರೆ, ಅವರು ಕೊಟ್ಟ ಮಾತಿನ ಪ್ರಕಾರ ನಡೀತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಪ್ರತಿ ಒಂದು ಸಲ ಒಂದೊಂದು DC ಬರುವಾಗ ರೂಲ್ಸ್ಗಳು ಚೇಂಜ್ ಅಂತೇಳಿ. ಈಗ ಇದಕ್ಕೆ ಮುಂಚೆ ಇದ್ದಂತಹ DC ಅವರು ಮುಲ್ಲಾಯ ಮುಗಿಯನ್ ಸರ್ ಅವರು ನಮಗೆ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಲು ಮುಕ್ತ ಅವಕಾಶವನ್ನು ನೀಡಿದರು. ಸಡನ್ ಆಗಿ DC ಚೇಂಜ್ ಆಯಿತು. ಚೇಂಜ್ ಆದ ತಕ್ಷಣ ಪುನಃ ರೂಲ್ಸ್ ಬಂತು, ಇಲ್ಲ ನೀವು ಪರ್ಮಿಟ್ ಮಾಡಲೇಬೇಕು ಅಂತೇಳಿ. ಸರಿ, ನಾವು ಒಪ್ಕೊಂಡ್ವಿ, ಪರ್ಮಿಟ್ ಮಾಡ್ತೇವೆ ಅಂತೇಳಿ ಒಪ್ಕೊಂಡಾಗ ಇಷ್ಟು ಗಾಡಿಗೆ ಮಾತ್ರ ಸೀಮಿತ ಅಂತ ಹೇಳಿದರು, ಅದಕ್ಕೂ ಒಪ್ಕೊಂಡ್ವಿ. ಅಕ್ಟೋಬರ್ 30ರವರೆಗೆ ಬಂದಂತಹ ಗಾಡಿಗಳಿಗೆ ಕೊಡ್ತೇವೆ ಅಂತ ಹೇಳಿದರು, ಅದಕ್ಕೂ ಒಪ್ಕೊಂಡ್ವಿ. ಎಲ್ಲದಕ್ಕೂ ಒಪ್ಪಿಕೊಂಡಿರುವಾಗ ಇವರು ಚಾಲಕರ ಜೀವನದಲ್ಲಿ ಆಟ ಆಡ್ತಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನಾನು. ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂಥದ್ದು. ಯಾಕೆಂತ ಹೇಳಿದರೆ, ನನಗೆ ಗೊತ್ತಿರೋ ಪ್ರಕಾರ ತಾತ್ಕಾಲಿಕ ಪರವಾನಗಿ ಅಂತ ಹೇಳಿದರೆ ಕೇರಳ, ತಮಿಳುನಾಡು ಹೋಗುವಂಥ ಟ್ರಕ್ಗಳಿಗಾಗಿರಲಿ ಅಥವಾ ಬೇರೆ ಯಾವುದೇ ಟೂರಿಸ್ಟ್ ವೆಹಿಕಲ್ಗಳಿಗಾಗಿರಲಿ ತಾತ್ಕಾಲಿಕ ಪರವಾನಗಿ ಅಂತೇಳಿ ನೀಡ್ತಾರೆ. 7 ದಿನದ್ದು ಅಥವಾ 1 ತಿಂಗಳದ್ದು, 15 ದಿವಸದ್ದು, ಹೀಗೆ ತಾತ್ಕಾಲಿಕ ಪರವಾನಗಿ ನೀಡ್ತಾರೆ. ಇದು ಸಿಟಿಯೊಳಗೆ ಸಂಚರಿಸಲು ತಾತ್ಕಾಲಿಕ ಪರವಾನಗಿಯನ್ನು ನೀಡುವಂಥದ್ದನ್ನು ನಾನು ಫಸ್ಟು ನೋಡ್ತಿರುವಂಥದ್ದು. ಅದೇ ರೀತಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಾವು ಕೇಳೋದು, ಈಗ ಕೆಲವು ನಿಬಂಧನೆಗಳನ್ನು ಹಾಕಿದರು ನಮಗೆ. ಯಾರು RC ಓನರ್ ಇದ್ದಾರೆ ಅವರೇ ದುಡಿಬೇಕು ಅಂತೇಳಿ, ಅದಕ್ಕೂ ಒಪ್ಪಿಕೊಂಡು ನಾವು ಸಹಿ ಅಂತ ಹೇಳಿದ್ವಿ. ಆದರೆ ಈ ನಿಬಂಧನೆಗಳು ಖಾಲಿ ಬ್ಯಾಟ್ರಿ ಚಾಲಿತ EV ಆಟೋಗಳಿಗೆ ಮಾತ್ರ ಯಾಕೆ ಅಂತ ಹೇಳುವಂಥದ್ದು ನಮ್ಮದೊಂದು ಪ್ರಶ್ನೆ. ನಾವು ಇದಕ್ಕೆ ಮುಂಚೆ ಸಹ ಪ್ರಶ್ನೆ ಮಾಡಿದ್ವಿ, ಬ್ಯಾಟ್ರಿ ಚಾಲಿತ EV ಆಟೋಗಳಿಗೆ ಮಾತ್ರ ನೀವು ಯಾಕೆ ನಿಬಂಧನೆಗಳನ್ನು ಹೇರ್ತಾ ಇದ್ದೀರಾ ಅಂತ. ಕಳೆಸರ್ತಿ ನಾನು ಮೀಟಿಂಗಲ್ಲಿ ಕೇಳಿದೆ DC ಅವರ ಹತ್ರ, ಸರಿ ನೀವು ಹೇಳಿದಾಗೆ ಒಬ್ಬರಿಗೆ ಒಂದೇ ಆಟೋ ನಾವು ಒಪ್ಕೊಳ್ತೇವೆ, ಇದೇ ರೂಲ್ಸನ್ನು CNG ಮತ್ತು LPGಗೆ ತನ್ನಿ ಅಂತ. ಅದಕ್ಕೆ ಹೇಳಿದ್ರು, ಅದು ಹಳೆಯದ್ದು, ಅದನ್ನೀಗ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ಮೊದಲಿನ DC ಅವರು ಮಾಡಿದಂತಹ ಮುಕ್ತ ಸಂಚಾರ ಎನ್ನುವಂಥ ಒಂದು ರೂಲ್ಸನ್ನು ಇವರು ಚೇಂಜ್ ಮಾಡ್ತಾರೆ ಅಂತ ಆದರೆ ಅದನ್ನು ಯಾಕೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ? ಅದನ್ನು ಸಹ ಚೇಂಜ್ ಮಾಡ್ಬೋದಲ್ವಾ? ಯಾಕೆಂತ ಹೇಳಿದರೆ ಇಲ್ಲಿ ಒಂದು ಕಣ್ಣಿಗೆ ಸುಣ್ಣ
ಒಂದು ಕಣ್ಣಿಗೆ ಹಾಲು ಬಿಡ್ತಾ ಇದ್ದಾರೆ. ಇದು ತಪ್ಪು ಅನ್ನುವಂಥದ್ದು ನನ್ನದೊಂದು ಅನಿಸಿಕೆ. ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ಮೋಹನ್ ದಾಸ್ ಅವರು ತಿಳಿಸ್ತಾರೆ. ಇನ್ನೂ ಕೆಲವು ವಿಷಯಗಳಿದ್ದಾವೆ, ಇವರು ತಿಳಿಸ್ತಾರೆ. CNG LPG ಆಟೋ ಇದ್ದವರು ಸಹ EV ಆಟೋ ತಗೊಂಡಿದ್ದಾರೆ. ಆದರೆ ಅವರಿಗೂ ಪರ್ಮಿಟ್ ಸಿಕ್ಕಿದೆ. ಓನರ್ ಒಂದೇ, ಅವರಿಗೆ ಪರ್ಮಿಟ್ ಸಿಕ್ಕಿದೆ. ಹಾಗಾದರೆ ಗ್ರಾಮಾಂತರ ಮತ್ತು ಸಿಟಿ ಒಳಗಿದ್ದವರಿಗೆ ಪರ್ಮಿಟ್ ಸಿಗಲಿಲ್ಲ, ಒಂದೇ ಆಟೋ ಇದ್ದವರಿಗೂ. ಓನರ್ ಸಿಬಿಲ್ ಸ್ಕೋರ್ ಕಮ್ಮಿ ಉಂಟಂಥೇಳಿ ಅವರ ಹೆಂಡತಿ ಹೆಸರಿನಲ್ಲಿ ತಗೊಂಡಿದ್ದವ್ರದ್ದು ಅವರ ಗಾಡಿ ಪರ್ಮಿಟ್ ಸಮೇತ ಪೆಂಡಿಂಗ್ ಇಟ್ಟಿದ್ರು. ಅದನ್ನು ತಾತ್ಕಾಲಿಕವಾಗಿ ಇದು ಮಾಡಿದ್ದಾರೆ. ಈಗ ಕೊಡ್ತಾರೆ, ವಲಯ ನಂಬರ್ ಬೇಡ ಹೇಳ್ತಾರೆ ಅಂತ. ನಾಳೆ ಈಗ ಆದೇಶ ಚೇಂಜ್ ಆದರೆ ಮತ್ತು ಅವರು ಗ್ರಾಮಾಂತರದಲ್ಲಿ ದುಡಿಯುವ ಪರಿಸ್ಥಿತಿ, ಅದು ಬಹಳ ಕಷ್ಟ. ಯಾಕಂದರೆ ಇಷ್ಟು ಸಮಯ ನಾವು ಸಿಟಿಯಲ್ಲಿ ದುಡಿತಿದ್ದವರು ಗ್ರಾಮಾಂತರಕ್ಕೆ ಹೋದ ಕೂಡಲೇ ಅಲ್ಲಿ ಅವರದ್ದು ಕಂಡೀಷನ್ ಬೇರೆನೇ ಇರ್ತದೆ, ಅವರು ಅಲ್ಲಿ ನಿಲ್ಲಕ್ಕೆ ಬಿಡುವುದಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈಗ ಇಲ್ಲಿ ಇದ್ದ ಗಾಡಿಗಳಿಗೆ ಪರ್ಮಿಟನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅದರಲ್ಲಿ ಸಹ ಯಾವುದೋ ಒಂದು ಹೆಸರು ಹೇಳುವುದಿಲ್ಲ ನಾನು, ಯಾವುದೋ ಒಂದು ಪ್ರಭಾವಿ ವ್ಯಕ್ತಿಯ ಆದೇಶದ ಮೇರೆಗೆ 200 ಸಿಟಿ ಪರ್ಮಿಟ್ ಹಾಗೂ 200 ಗ್ರಾಮಾಂತರ ಪರ್ಮಿಟ್ಗಳನ್ನು ವಿತರಿಸಬೇಕು ಅಂತ ಹೇಳುವಂಥದ್ದೊಂದು ಸುದ್ದಿಗಳೀಗ ಹರಿದಾಡ್ತಾ ಇದೆ. ಸುದ್ದಿ ಅಂತಲ್ಲ, ಇದಕ್ಕೆ ನಮ್ಮದೇ ಆದ ಒಬ್ಬರು ನಮ್ಮ ಸದಸ್ಯರು ಅವರು ಹೋಗಿದ್ದರು ಮಾತಾಡಲಿಕ್ಕೆ ಅಂತೇಳಿ. ಅವರು ಹೋಗಿ ಮಾತಾಡಿಸೇ ಬಂದಿದ್ದಾರೆ. ಇಲ್ಲಿರುವ ಫಸ್ಟ್ ನಾವೇನೋ ಹೇಳೋದು ಅಂತ ಹೇಳಿದರೆ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಯರ್ ಮಾಡಿದ ನಂತರ ನೀವು ಅದನ್ನು ಫ್ರೀ ಪರ್ಮಿಟನ್ನು ಕೊಡ್ಲಿಕ್ಕೆ ಹೋಗಿ. ಈಗ ಇದು ಸಹ ಕೊಡ್ತಿರೋದು ಫ್ರೀ ಪರ್ಮಿಟ್ ಅಲ್ವಾ, ಇದನ್ನು ಫಸ್ಟ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಯರ್ ಮಾಡ್ಕೊಂಡು ಆದ ಮೇಲೆ ಅದನ್ನು ಮತ್ತೆ ಬೇಕಾದ್ರೆ ನೀವು ಮುಂದುವರಿಸಿ, ಅದು ನಿಮಗೆ ಬಿಟ್ಟದ್ದು. ಇನ್ನೊಂದು ವಿಚಾರ ಎಂತ ಅಂತ ಹೇಳಿದರೆ, ಇವರು ಹೇಳ್ತಾರೆ ನಮಗೆ ಇಲ್ಲಿ ಇಷ್ಟು ಗಾಡಿಗಳು ಬೇಡ ಅಂತ. ನಾವು ಕೇಳೋದು ಒಂದೇ, ಯಾವಾಗ ನಾವು ಹೊಸ ಗಾಡಿಯನ್ನು ಖರೀದಿ ಮಾಡ್ತಿದ್ದೀವೋ ಆವಾಗ ನೀವು ಎಲ್ಲಿ ಹೋಗಿದ್ರಿ? ನಿಮಗೆ ಸಹ ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಇರ್ತದಲ್ಲ, ಇಂಥ ಸಿಟಿಗೆ ಇಷ್ಟು ಗಾಡಿಗಳು ಬೇಕು ಅನ್ನೋದನ್ನು ಒಂದು ಕ್ಯಾಲ್ಕುಲೇಷನ್ ಅನ್ನೋದು ಇರ್ತದೆ ನಿಮಗೆ ಸಹ. ಆಗ ನೀವು ಅದನ್ನು ಯಾಕೆ ಕ್ಯಾಲ್ಕುಲೇಷನ್ ಹಾಕಲಿಲ್ಲ? ನೀವಾಗ ಕಂಪನಿಯವ್ರ ಹತ್ರ ಹೇಳ್ಬೋದಿತ್ತಲ್ವ, ಮಂಗಳೂರಿನಲ್ಲಿ ರಿಕ್ಷಾಗಳು ಬೇಡ ಅಂತ ಹೇಳಿ, ಇದ್ದ ರಿಕ್ಷಾಗಳು ಜಾಸ್ತಿ ಆಗಿದೆ, ರಿಕ್ಷಾಗಳು ಬೇಡ ಅಂತೇಳಿ ಹೇಳ್ಬೋದಿತ್ತು. ಆಗ ಯಾರು ಮಾತಾಡಲಿಲ್ಲ. ಯಾಕೆಂತ ಹೇಳಿದರೆ, ಒಂದು ರಿಕ್ಷಾದಲ್ಲಿ ದುಡಿಮೆ ಅಂತ ಹೇಳಿದರೆ ಅವನೇನು ಕೋಟಿ ಸಂಪಾದನೆ ಮಾಡೋದಿಲ್ಲ. ಯಾಕೆಂತೇಳಿದ್ರೆ ಅವನ ಮನೆಯ ಖರ್ಚಿಗೆ, ಅವನ ಮಕ್ಕಳನ್ನು ಶಾಲೆ ಕಳಿಸ್ಲಿಕ್ಕೆ ಅದರಲ್ಲಿ ಜೀವನ ಹೋಗ್ತದೆ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವನು ಆಟೋವನ್ನು ಮಾಡುವಂಥದ್ದು. ಇದು ಅದು ಬಿಟ್ಟು ಇವರು ಎಲ್ಲ ಆಗಿ ಆಟೋಗಳೆಲ್ಲ ಬಂದು ರಿಜಿಸ್ಟ್ರೇಷನ್ ಆಗಿ ಎಲ್ಲ ಮಾಡಿ ಮುಗಿದ ಮೇಲೆ ಇಂಥ ನಿರ್ಬಂಧಗಳನ್ನು ತರುವಂಥದ್ದು ತಪ್ಪು. 2.5 ವರ್ಷ ಈಗ 2.5 ವರ್ಷದಿಂದ ಈ ಆಟೋಗಳು ಸಂಚರಿಸ್ತಾ ಇದ್ದಾವೆ. ಯಾರಿಗೂ ಏನು, ಕೆಲವರು ಹೇಳ್ತಾರೆ ನಮಗೆ ಬಾಡಿಗೆ ಕಡಿಮೆ ಇದೆ ಅಂತ. ಈಗ ನಾವು ಸಹ ದುಡಿತೇವೆ, ಇಲ್ಲ ಅಂತಲ್ಲ. ನಮಗೇನು ದೇವರದಯದಲ್ಲಿ ನಮ್ಮ ಮನೆಗೆ ಬೇಕಾಗುವಷ್ಟು ಬಾಡಿಗೆ ನಮಗೆ ಸಿಗ್ತದೆ. ಈ ಪರ್ಮಿಟ್ ವಿಚಾರದಲ್ಲಿ ಯಾಕೆ ಅಂತ ಹೇಳಿದರೆ, ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಆಯಿತು. ಬೆಂಗಳೂರಲ್ಲಿ ಸಹ ಪರ್ಮಿಟ್ ಆಯಿತು. ಮೊದಲು ಬೆಂಗಳೂರಲ್ಲಿ ಸಹ ಪರ್ಮಿಟ್ ಇರಲಿಲ್ಲ, ಈಗ ಬೆಂಗಳೂರಲ್ಲಿ ಸಹ ಪರ್ಮಿಟ್ ಆಗಿದೆ. ಪರ್ಮಿಟ್ ಆದ ವಿಚಾರ ಒಳ್ಳೆಯದೇ, ಇಲ್ಲ ಅಂತ ಹೇಳೋದಿಲ್ಲ. ಈಗ ಇವರು ಕೊಟ್ಟ ಮಾತೇನಿದೆ, ಅಕ್ಟೋಬರ್ 30ರ ಒಳಗೆ ಬಂದಂತಹ ಎಲ್ಲ ಆಟೋಗಳಿಗೆ, ಇದನ್ನು ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಇವರು ಮಾಡಿದ ನಮಗೆ ನಮ್ಮ ಈ EV ಆಟೋದಲ್ಲಿ ದುಡಿಯುವ ಚಾಲಕರಿಗೆ ಮಾಡಿದ ಅನ್ಯಾಯಕ್ಕೋಸ್ಕರ ನಾನು ಇದನ್ನು ಒತ್ತಿ ಒತ್ತಿ ಹೇಳ್ತಿದ್ದೇನೆ. ಎಲ್ಲ ಆಟೋಗಳಿಗೆ ಪರ್ಮಿಟನ್ನು ನಾವು ಕಡ್ಡಾಯವಾಗಿ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಈಗ ಮೊನ್ನೆ ಒಂದು ವಿಷಯ ಆಯಿತು, ಕೆಲವು ಪಾರ್ಕಲ್ಲಿ ಅಂದರೆ ಯಾವುದೇ ಅಧಿಕಾರಿಗಳು ಮಾಡಲಿಲ್ಲ, ಕೆಲವು ಆಟೋದ ಒಕ್ಕೂಟದ ಕೆಲವು ಸದಸ್ಯರುಗಳು ಹೇಳಿ ನೀವು ಪಾರ್ಕ್ನಲ್ಲಿ ನಿಲ್ಲಬಾರ್ದು ಅಂತ ಹೇಳುವಂಥದ್ದೊಂದು ಸೂಚನೆ ಬಂತು. ಸ್ಟಿಕ್ಕರ್ ಹಾಕಬೇಕು ನೀವು, ವಲಯ ನಿಲ್ಲಬಾರ್ದು ಅಂತ. ಸರಿ, ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವು ಅವ್ರ ಹತ್ರ ಗಲಾಟೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು RTO ಅಧಿಕಾರಿಗಳ ಹತ್ರ ಹೋದಾಗ ಅವರು ಲೆಟರ್ ಇಟ್ಟು ಬರೆದು ಕೊಟ್ಟರು. ಅಕ್ಟೋಬರ್ 30ರ ಒಳಗೆ ಬರುವಂತಹ ಎಲ್ಲ ಗಾಡಿಗಳಿಗೂ ಪಾರ್ಕ್ನಲ್ಲಿ ನಿಲ್ಲಲು ಅವಕಾಶ ಮಾಡಿಕೊಡಬೇಕು ಅಂತ. ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟಲ್ಲಿ ಕಾನೂನು ಕ್ರಮ ಕೈಗೊಳ್ಬೋದು ಅಂತ. ಇವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಈಗ ಯಾರಿಗೆಲ್ಲ ಗ್ರಾಮಾಂತರ ಪರ್ಮಿಟ್ ಕೊಟ್ಟು
ಅದರಲ್ಲಿ ಸೀಲ್ ಹಾಕಿ ಕೊಟ್ಟಿದ್ದಾರೆ ನೋಡಿ. ಅವರಿಗೆಲ್ಲ ಆರ್ ಟಿ ಒದ ಯಾರು, ಮಂಜುನಾಥ್ ಸರ್ ಅವರೇ ಹೇಳಿದ್ದಾರೆ, ನೀವು ವಲಯ ಹಾಕಬೇಡಿ, ನೀವು ದುಡಿತಾ ಇರಿ ಅಂತ. ಇದೆಲ್ಲ ಯಾವ ನ್ಯಾಯ ಸ್ವಾಮಿ? ಯಾವ ಧೈರ್ಯದಲ್ಲಿ ದುಡಿಬೇಕು ನಾವು? ನೀವು ಈಗ ಅದನ್ನು ಹೇಳ್ತೀರಾ, ನಾಳೆ ನಿಮ್ಮದು ನೋಡಿ ಇದು ಈ ರೀತಿಯ ಸೀಲ್ ಹಾಕಿ ಕೊಟ್ಟಿದ್ದಾರೆ ಸೈಡಿನಲ್ಲಿ, ತಾತ್ಕಾಲಿಕ ಪರವಾನಗಿ ಅಂತೇಳಿ ನೋಡಿ. ಇದರಲ್ಲಿ ಉಂಟು ಗೌರವಾನ್ವಿತ ಉಚ್ಚ ನ್ಯಾಯಾಲಯ WP ನಂಬರ್ 5159/2026 ಅಂತಿಮ ಆದೇಶಕ್ಕೆ ಒಳಪಟ್ಟು ಅಲ್ಲಿಯವರೆಗೆ ವಲಯ 1ರಲ್ಲಿ ಸಂಚರಿಸಲು ಅನುಮತಿಸಿದೆ ಹಾಗೂ ಅಂತಿಮ ಆದೇಶದವರೆಗೂ ಪರವಾನಗಿ ವರ್ಗಾಯಿಸುವಂತಿಲ್ಲ. ಇದು ಯಾವ ನ್ಯಾಯ ಅಂತ ಕೇಳ್ತಿರುವಂಥದ್ದು ನಾನು. ಇದಕ್ಕೆ ಅವರು ನಮಗೆ ಆನ್ಸರ್ ಮಾಡಬೇಕು. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಸಹ ನಮಗೆ ಗೊತ್ತುಂಟು. ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು. ನಾಡದಲ್ಲಿ ಕೋರ್ಟಲ್ಲಿ ಕೇಳ್ತಾರೆ ನೀವು ಎಷ್ಟು ಪರ್ಮಿಟನ್ನು ಕೊಟ್ಟಿದ್ದೀರಾ ಅಂತ. ಇವ್ರಿಗೆ ಪ್ರೂಫ್ ಬೇಕಷ್ಟೇ, ಪರ್ಮಿಟ್ ನಾವು ಕೊಟ್ಟಿದ್ದೇವೆ ಅಂತ. ಎಲ್ಲ ಗಾಡಿಗಳಿಗೆ ಪರ್ಮಿಟ್ ಕೊಟ್ಟಿದ್ದೇವೆ ಅಂತ ಹೇಳೋದು ಪ್ರೂಫ್ ಬೇಕು. ಅದಕ್ಕೋಸ್ಕರ ಮಾತ್ರ ಇದು ಮಾಡಿರುವಂಥದ್ದು, ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಅದರಲ್ಲಿ ಲೀಸ್ಟ್ ಮಾಡಿದ್ದಾರೆ, ಸುಮಾರು ಒಂದು 500 ಪುಟದ ಒಂದು ಪೇಜೇ ಉಂಟು. ಯಾರ್ಯಾರ್ದು ಎಲ್ಲೆಲ್ಲಿದ್ದು ಗಾಡಿ ಏನು ಎಂತ ಅಂತೇಳಿ ನೋಡಿ, ಎಲ್ಲ ಇದರಲ್ಲಿ ಉಂಟು ಡೀಟೇಲ್ಸ್. ಯಾರ್ಯಾರ ಗಾಡಿ ಇದೆ, ಎಷ್ಟು ಗಾಡಿ ಬಂದಿದೆ, ಏನು ವಿಷಯ. ಇದರಲ್ಲಿ ಲೇಡೀಸ್ ಹೆಸರಿನಲ್ಲಿರುವಂತಹ, ಮಹಿಳೆಯರ ಹೆಸರಿನಲ್ಲಿರುವಂತಹ ಗಾಡಿಗಳೆಷ್ಟು, ಗ್ರಾಮಾಂತರ ಗಾಡಿಗಳೆಷ್ಟು, ಸಿಟಿಯಲ್ಲಿರುವಂತಹ ಗಾಡಿಗಳೆಷ್ಟು ಅನ್ನುವಂಥದ್ದು ಎಲ್ಲ ಇದೆ. ಇದನ್ನೇನು ಮಾಡಿದ್ದಾರೆ ಅಂತ ಹೇಳಿದರೆ, ಕೆಲವು ಆಟೋ ಪಾರ್ಕ್ಗಳಿಗೆ ಕೆಲವು ಕಡೆ ಹಂಚಿದ್ದಾರೆ. ಇಂಥ ಗಾಡಿಗಳನ್ನು ನೀವು ವಿಮರ್ಶೆ ಮಾಡಿ. ಇದು ಯಾರು RTO ಅವರು ಕೊಟ್ಟದ್ದಲ್ಲ, ಇದೊಂದು ಒಕ್ಕೂಟದವರು ಕೊಟ್ಟಂಥದ್ದು. ನಾನು ಕೇಳುವಂಥದ್ದು, ಇವರಿಗೆ ಯಾರು ರೈಟ್ಸ್ ಕೊಟ್ಟದ್ದು? RTO ಆಫೀಸ್ನ ಒಳಗೆ ಅಲ್ಲಿ ಅಡ್ರೆಸ್ ಚೆಕ್ ಮಾಡಲಿಕ್ಕೆ ಅಥವಾ ಇನ್ನೊಂದನ್ನು ಚೆಕ್ ಮಾಡಲಿಕ್ಕೆ ಹೊರಗಿನವರು, ಆಟೋ ಚಾಲಕರು, ಇದು ಯಾರು ರೈಟ್ಸ್ ಕೊಟ್ಟದ್ದು? ಅಲ್ಲಿ ಕೇಳಿದ್ರೆ ಹೇಳ್ತಾರಂತೆ, ಇಲ್ಲಿ ಎಲ್ಲ ಹೊರಗಿನವರು ಸ್ಟಾಪ್ ಇರೋದು, ಅವ್ರಿಗೆ ಇಲ್ಲಿದ ಅಡ್ರೆಸ್ ಎಲ್ಲ ಗೊತ್ತಿಲ್ಲ. ಊರಿನವ್ರಿಗೆ ಕೆಲಸ ಕೊಡಿ ಅಲ್ವಾ? ಎಷ್ಟೋ ಜನ ಇದ್ದಾರೆ ಎಜುಕೇಶನ್ ಆದವರು, ಅವರಿಗೆ ಅವರವರ ಊರಲ್ಲೇ ಕೊಡಿ. ಇದು ಚಾಲಕರು ಅಂತ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿರಲಿಲ್ಲ ಅನ್ನೋದನ್ನು ನೀವು ನಂಬಿಸ್ಲಿಕ್ಕೋಸ್ಕರ ಈ ರೀತಿ ಹೇಳ್ತಿದ್ದೀರಾ ಅಥವಾ ನೀವು ಬೇಕು ಅಂತಲೇ ಮಾಡ್ತಿದ್ದೀರಾ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ನೀವೇ ಡೈರೆಕ್ಟ್ ಆಗಿ ಉತ್ತರ ಕೊಡಬೇಕು ನಮಗೆ. ಎಲೆಕ್ಟ್ರಿಕ್ ಆಟೋಗಳಿಗೆ RTO ಪರವಾನಗಿ ಪಡೆಯಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಆದೇಶಿಸಿದ್ದಾರೆ. 22 ಜನವರಿ 20ರಿಂದ 25 ಅಕ್ಟೋಬರ್ 30ರವರೆಗೆ ಬ್ಯಾಟರಿ ಚಾಲಿತ ಇಂಧನ ಬಳಸಿ ಪರವಾನಗಿ ಪಡೆಯದೆ ನೋಂದಣಿಯಾಗಿರುವ ವಲಯ 1 ಮಂಗಳೂರು ನಗರ ಉಳ್ಳಾಲ ವ್ಯಾಪ್ತಿಯ ಸಂಚರಿಸಿರುವ ಆಟೋ ರಿಕ್ಷಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ಪರವಾನಗಿ ಪಡೆದುಕೊಳ್ಳಬೇಕು ಅಂತ. ಇದು ಸಹ ಎಲ್ಲ ಅವರೇ ಹೇಳಿರುವಂಥದ್ದು. ಈಗ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತಾ ಇದೆ. ಈಗ ಇದಕ್ಕೆ ಮುಂಚೆ ಸಹ ನಾವು ಪ್ರೆಸ್ ಮೀಟ್ ಮಾಡಿದ್ದೇವೆ. ಇಲ್ಲಿ ನಾನಾ ಥರದ ಬೇಡಿಕೆಗಳನ್ನು ಇಟ್ಟಿದ್ವಿ. ಅದರಲ್ಲಿ ಯಾವುದು ಸಹ ನಮಗೆ ಈಡೇರಲಿಲ್ಲ. ಯಾಕೆ ಈಡೇರಲಿಲ್ಲ ಅಂತ ಹೇಳಿದರೆ, ಅದಕ್ಕೆ ಕೆಲವು ಅಡ್ಡದಾರಿ ಹಿಡಿಯುವವರಿದ್ದಾರೆ. ಅಡ್ಡದಾರಿ ಅವರು ಹಿಡ್ಕೊಂಡು ಬಂದದಲ್ಲದೆ ಬೇರೆ ಯಾವುದೇ ರೀತಿಯ ಚಾಲಕರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಯಾವುದು ಮಾಡಲಿಲ್ಲ. ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಈಗ ಇವರು ಹೇಳಿದ ಹಾಗೆ ಒಬ್ಬರ ಹತ್ರ CNG ಗಾಡಿ ಇದೆ. CNG ಗಾಡಿ ಇದ್ದು ಅವರು EV ಗಾಡಿಯನ್ನು ಸಹ ಪರ್ಚೇಸ್ ಮಾಡಿದ್ದಾರೆ, ಅವರಿಗೆ ಸಹ ಪರ್ಮಿಟ್ ಬಂದಿದೆ. ಅದು ಯಾವ ನ್ಯಾಯ ಹಾಗಾದ್ರೆ? ಆದರೆ ಹೇಳಿದ ಮಾತು ಎಲ್ಲಿ ಹೋಯಿತು? ಇನ್ನೊಂದು ವಿಚಾರ ನಮ್ಮ ಜಿಲ್ಲಾಧಿಕಾರಿಯಲ್ಲಿ ನಾವು ಕೇಳುವುದೇನು ಅಂತ ಹೇಳಿದರೆ, ಈಗ ನಮ್ಮ ದೇಶದ ಪ್ರಧಾನಮಂತ್ರಿಯವರು 1250 EV ಚಾರ್ಜಿಂಗ್ ಸೆಂಟರನ್ನು ಆರಂಭಿಸಲು ಭರವಸೆಯನ್ನು ನೀಡಿದ್ದು EV ವಾಹನಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಅವರು. ನಮ್ಮ ಜಿಲ್ಲಾಧಿಕಾರಿಯವರು ಇದನ್ನು ಮನವರಿಕೆ ಮಾಡಿ ನಮಗೆ ಮಂಗಳೂರು ಸಿಟಿ ಒಳಗಡೆ ಚಾರ್ಜಿಂಗ್ ಸ್ಟೇಷನ್ ಇದೆ, ಇನ್ನೂ ಸ್ವಲ್ಪ ಹೆಚ್ಚಿನ ಸರ್ಕಾರದ ಅಡಿಯಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು
ಅಳವಡಿಸಿಕೊಡ್ಬೇಕು ಅಂತೇಳಿ ನಾವು DC ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಮನೆಗೆ ಒಂದು ಪರ್ಮಿಟ್ ಅಂತೇಳಿ, ಒಂದು ಗಾಡಿಗೆ ಒಬ್ಬರಿಗೆ ಒಂದು ಪರ್ಮಿಟ್ ಅಂತೇಳಿ. ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ತಮ್ಮನ ಹೆಸರಲ್ಲಿ ಅಣ್ಣ ತಗೊಂಡಿದ್ದಾನೆ, ಇನ್ನೊಂದು ತಮ್ಮನಿಗೂ ಅವನೇ ಮಾಡಿಕೊಟ್ಟಿದ್ದಾನೆ, 3 ಗಾಡಿಗಳು ಒಬ್ಬನ ಹೆಸರಲ್ಲಿದೆ. ಪರ್ಮಿಟ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಪರ್ಮಿಟ್ ಕೊಟ್ಟು ಬಂದು ರೆಡಿ ಎಲ್ಲ ರೆಡಿಯಾಗಿದ್ದನ್ನು ರಿಟರ್ನ್ ತಗೊಂಡಿದ್ದಾರೆ ಪರ್ಮಿಟ್. ಈ CNG ಪರ್ಮಿಟ್ ಒಬ್ಬೊಬ್ಬರ ಹತ್ರ 5-5, 10 ಇದೆ. ಅವರು ನಾವು ಅದನ್ನೇ ಕೇಳ್ತಿರುವಂತದ್ದು, ಅವರು ಒಂದು ಗಾಡಿ ಓಡಿಸ್ಬೇಕು ವಿನಃ 10 ಗಾಡಿ ಓಡಿಸ್ಲಿಕ್ಕೆ ಆಗುದಿಲ್ಲ. ಈಗ ಇವರು ಕಾನೂನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, CNG ಗಾಡಿಗಳಿಗೆ ಯಾವುದೇ ಕಾನೂನುಗಳಿಲ್ಲ. EV ಗಾಡಿಗಳು ಒಂದೊಬ್ಬನೇ ಓಡಿಸ್ಬೇಕು, RC ಓನರೇ ಆಗಿರ್ಬೇಕು ಅಂತ. CNGಗಳು 4 ಗಾಡಿಗಳಿದ್ರು ಅವನು ಬಾಡಿಗೆ ಕೊಡ್ಬೋದು, ಏನೇ ಮಾಡ್ಬೋದು. ಅದೇ CNG ಗಾಡಿಗಳನ್ನು ಬಾಡಿಗೆ ಕೊಡುವಂತಿಲ್ಲ, ಅವನೇ ಓಡಿಸ್ಬೇಕು. ಹೌದು, ಆಕ್ಚುಲಿ ರ್ಯಾಪಿಡ್ ಆಗಲಿ ಅಥವಾ ಇನ್ನೊಂದಿದೆ ಯಾವುದು ನಮ್ಮ ಯಾತ್ರೆ ಇದೆ, ಹೊಡೆತ ಅಂತೇಳಿ ಏನು ಬೀಳಲಿಲ್ಲ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ 99% ಜನ CNGಯಲ್ಲಿ ಆಗಲಿ EVಯಲ್ಲಿ ಆಗಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆದ ಕಾರಣ ಹೊಡೆತ ಬೀಳಲಿಲ್ಲ. ಯಾಕೆಂತ ಹೇಳಿದ್ರೆ ಒಂದು 10 ಜನ ಯೂಸ್ ಮಾಡಿ ಬಾಕಿಯವ್ರು ಯೂಸ್ ಮಾಡೋದಿದ್ರೆ ಸ್ವಲ್ಪ ಹೊಡೆತ ಬೀಳ್ತಾ ಅಂತ ಹೇಳ್ಬೋದು. ಯಾಕಂತ ಹೇಳಿ ಎಲ್ಲ ಬಾಡಿಗೆಗಳು ಅವನಿಗೆ ಬರ್ತದೆ ಅಂತಾನೆ. ಇದು 99 ಜನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು. ಚೆನ್ನಾಗಿದೆ, ನಮ್ಮ ಯಾತ್ರೆದು ಚೆನ್ನಾಗಿದೆ, ರ್ಯಾಪಿಡ್ದು ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಕೆಲವು ಈ ರ್ಯಾಪಿಡೋದಲ್ಲಿ ಸ್ವಲ್ಪ ಫ್ರಾಡ್ಗಳು ನಡೀತಾ ಇದ್ದಾವೆ. ರ್ಯಾಪಿಡೋದಲ್ಲಿ ಫ್ರಾಡ್ಗಳು ನಡೀತಾ ಇದ್ದಾವೆ. ಯಾಕೆಂತ ಹೇಳಿದ್ರೆ ಒಂದು ಬುಕ್ಕಿಂಗ್ ಬರ್ತದೆ, ನಾನು ಅಲ್ಲಿ ನಮ್ಮವರು ಇದ್ದಾರೆ ಕರ್ಕೊಂಡು ಬನ್ನಿ ಅನ್ನುವಂಥದ್ದು, ಹಾಸ್ಪಿಟಲ್ ಹತ್ರ ಇದ್ದಾರೆ ಅಥವಾ ಇನ್ಯಾವುದೋ ಜಾಗದಲ್ಲಿ ಇದ್ದಾರೆ ಅವರನ್ನು ಕರ್ಕೊಂಡು ಬನ್ನಿ ಅನ್ನುವಂಥದ್ದು. ಫಸ್ಟ್ ಮೆಸೇಜ್ ಮಾಡಿ ಅವ್ರ ಹತ್ರ ಅಮೌಂಟ್ ಇಲ್ಲ, ನೀವು ಅವ್ರಿಗೆ ಇಷ್ಟು ಅಮೌಂಟ್ ಹಾಕಿ ಆಮೇಲೆ ನಾನು ನಿಮಗೆ ಹಾಕ್ತೇನೆ ಅನ್ನುವಂಥದ್ದು. ನಾನಾ ರೀತಿಯ ಫ್ರಾಡ್ಗಳು ನಡೀತಾ ಇದ್ದಾವೆ. ಅಂದರೆ ನಾನು ಹೇಳೋದು ಅಂತ ಹೇಳಿದರೆ, ಚಾಲಕರಲ್ಲಿ ಎಲ್ಲರೂ ಎಜುಕೇಷನ್ ಇದ್ದವರೇ ಇರುವುದಿಲ್ಲ. ಆದಷ್ಟು ಸ್ವಲ್ಪ ಜಾಗ್ರತೆ ಮಾಡಿ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಿಮಗೆ ಗೊತ್ತಿಲ್ಲದಿದ್ದರೆ ನಿಮ್ಮ ಪಕ್ಕದಲ್ಲಿರುವವರ ಹತ್ರ ಯಾರಾದರೂ ಕೇಳಿಕೊಳ್ಳಿ. ಬಾಡಿಗೆ ಆಸೆಗೆ ನೋಡಿಕೊಂಡು, ಅದರಲ್ಲಿ ಬಾಡಿಗೆ ಸ್ವಲ್ಪ ಜಾಸ್ತಿ ಬರೋ ರೀತಿಯಲ್ಲಿ ಇರ್ತದೆ, ಆ ಆಸೆಯನ್ನು ನೋಡಿಕೊಂಡು ಹೋಗಿ ಸುಮ್ಮನೆ ಕೈ ಸುಟ್ಕೊಳ್ಬೇಡಿ ಅನ್ನುವಂಥದ್ದು ನನ್ನೊಂದು ಅಭಿಪ್ರಾಯ. ಮತ್ತು ಇನ್ನೊಂದು ನಾವು ಕೆಲವು ನೋಡಿದ್ದೇವೆ, ಈ CNGಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ರ್ಯಾಪಿಡೋ ಬುಕ್ ಮಾಡ್ತಾರೆ, ಅದರಲ್ಲಿ ಬರುವಂತಹ ಗಾಡಿಯ ನಂಬರು ನಮ್ಮ ಆ್ಯಪ್ನಲ್ಲಿ ಬರುವಂತಹ ನಂಬರ್ ಒಂದಿರ್ತದೆ, ಬರುವಂತಹ ಗಾಡಿ ಒಂದಿರ್ತದೆ. ಇದು ನನ್ನ ಅನಿಸಿಕೆ ಪ್ರಕಾರ ತಪ್ಪು ಅಂತದೆ. ಯಾಕೆಂತ ಹೇಳಿದರೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಾದರೂ ಒಬ್ಬರು ಬಲಿಪಶು ಆಗ್ತಾರೆ. ಈ ಆ್ಯಪ್ನಲ್ಲಿ ಬಂದ ನಂಬರ್ ಯಾವುದಿದೆ ನೋಡಿ, ಆ ಗಾಡಿಯ ಓನರ್ ಅಥವಾ ಡ್ರೈವರ್ ಬಲಿಪಶು ಆಗುವುದಂತೂ 100% ಗ್ಯಾರಂಟಿ. ಅದು ಯಾತ್ರೆಯಲ್ಲಿ ಅಂಥ ಸಮಸ್ಯೆ ಬರಲಿಲ್ಲ ಇಷ್ಟರವರೆಗೆ, ನಮಗೆ ಗೊತ್ತಿದ್ದ ಮಟ್ಟಿಗೆ ಬರಲಿಲ್ಲ. ಮತ್ತು ಇನ್ನು ಅದರ ಬಗ್ಗೆ ಸ್ವಲ್ಪ, ಯಾಕೆಂದರೆ ನಾವು ಇದರ ಬಗ್ಗೆ ಹೋಗ್ತಿದ್ದೇವೆ ವಿನಃ ಇನ್ನು ಬೇರೆ ಯಾವುದೇ ಒಂದು ಇದರಲ್ಲಿ ಹೋಗ್ತಾ ಇಲ್ಲ. ಆನ್ ಸ್ಪಾಟ್ ರೆಸ್ಪಾನ್ಸ್ ಮಾಡ್ತಾರೆ, ಬಟ್ ಡಿಲೇ ತುಂಬ ಆಗ್ತದೆ. ಅವರು ರೆಸ್ಪಾನ್ಸ್ ಮಾಡುವಾಗ ಇಲ್ಲಿ ಏನಾದರೂ ಒಂದು ಅವಘಡಗಳು ನಡೆದಿರ್ತವೆ. ಯಾಕೆಂತ ಹೇಳಿದರೆ, ಅವ್ರದ್ದು ಕಾಲ್ ರಿಸೀವ್ ಮಾಡಲಿಕ್ಕೆ ಮುಂಚೆ ಒಂದು 5ರಿಂದ 10 ನಿಮಿಷದ ಸಂಗೀತಗಳನ್ನು ನಾವು ಆಲಿಸಬೇಕಾಗ್ತದೆ. ಈ ಸಂಗೀತಗಳೆಲ್ಲ ಕೇಳುವಾಗ ಇಲ್ಲಿ ಯಾರ್ದಾದ್ರೂ ಒಂದು ಸಂಗೀತ ಆಗಿರ್ತದೆ. ಹಾಗೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ನೀವು ಕೇಳಿದ ಒಳ್ಳೆಯದು, ಇಲ್ಲಿ ನಮಗೆ ಈ ಆ್ಯಪ್ಗಳು ಬಂದ ನಂತರ ಜನಗಳ ಯಾವ ಆಟೋದವರು ಯಾವ ರೀತಿ ವರ್ತಿಸ್ತಾರೆ ಅನ್ನುವಂಥದ್ದು ಕೆಲವು ವಿಚಾರಗಳು ನಮಗೆ ತಿಳಿತಾ ಬಂತು. ಕೆಲವರು ಹೇಳ್ತಾರೆ, ಒಂದು ಸಲ ಬುಕ್ ಮಾಡಿದೆ, ಮೊನ್ನೆ ಡ್ರೈವರ್ ಬಂದಿದ್ದರು, ಅವರು ಈ ರೀತಿ ಇದ್ದರು. ಈ ರೀತಿಯ ಕೆಲವು ಅನುಭವಗಳು ನಮಗೆ ಅನುಭವ ಆಗ್ತಾ ಬಂತು ಅಷ್ಟೇ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಈಗ ಈ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ನಾವು ಟೀಮ್ ಗ್ರೀನ್ ಸಿಟಿ ಅಂತ ಹೇಳುವಂಥ ಒಂದು ಸಂಘಟನೆಯನ್ನು ಕೇವಲ 6 ಜನರು ಕಟ್ಟಿಕೊಂಡು ಬಂದಂಥದ್ದು, 6ರಿಂದ 7 ಜನ. ಈಗ ಸಾಧಾರಣ ನಮ್ಮದರಲ್ಲಿ ಒಂದು 150 ಜನಗಳು ಇದರಲ್ಲಿದ್ದಾರೆ. ನಮಗೆ ನಮ್ಮ ಒಂದು
ಚಾಲಕರ ಸಂಘದ ಉದ್ದೇಶ ಏನು ಅಂತ ಹೇಳಿದರೆ ಚಾಲಕನಿಗೆ ಯಾವುದೇ ರೀತಿಯ ಅನ್ಯಾಯವಾಗಬಾರ್ದು ಒಂದು. ಇನ್ನೊಂದು, ಬಡತನದಲ್ಲಿರುವವರು ಯಾವತ್ತೂ ಬಡತನದಲ್ಲೇ ಇರಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗಲೂ ನಾವು ಇಲ್ಲಿ ನಮ್ಮ ವಿಜಯ್ ಕಾಪಿಕಾಡ್ ಶಾಲೆಯಲ್ಲಿ ಆಚರಿಸಿದ್ದೇವೆ. ಸುಮಾರು ಒಂದು 80 ಮಕ್ಕಳಿಗೆ ಉಚಿತ ಬ್ಯಾಗ್, ಅದೇ ರೀತಿ ಅವರಿಗೆ ಬೇಕಾಗುವಂತಹ ಬೆಳಗಿನ ಉಪಹಾರ, ಅದೇ ರೀತಿ ಸ್ವಾತಂತ್ರ್ಯೋತ್ಸವ ಮುಗಿಯುವವರೆಗೆ ಆ ಮಕ್ಕಳೊಟ್ಟಿಗೆ ನಾವು ಇದ್ದುಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ನಾವು ಮಕ್ಕಳಾಗಿ ನಮ್ಮ ಸಣ್ಣ ಬಾಲ್ಯದ ನೆನಪು ಮಾಡಿಕೊಂಡು ಅಲ್ಲಿ ತುಂಬ ಖುಷಿಯಿಂದ ಆಚರಿಸಿದ್ದೇವೆ. ಇದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆಂತೇಳಿದರೆ ನಾವು ಯಾವುದೋ ಕಾನ್ಸೆಪ್ಟ್ ಇಟ್ಕೊಂಡು ಬಂದವರು. ನಮ್ಮ ಕಾನ್ಸೆಪ್ಟ್ಗೆಲ್ಲ ನಾವು ಮಾಡಿರುವಂಥ ಎಲ್ಲ ಕಾನ್ಸೆಪ್ಟ್ಗಳು ಸಕ್ಸಸ್ ಆಗ್ತಾ ಇದೆ. ಅದೇ ರೀತಿ ನಮ್ಮ ಪರ್ಮಿಟ್ನ ಈ ಒಂದು ವಿಚಾರದಲ್ಲಿ ಒಂದು ಕ್ಲಿಯರೆನ್ಸ್ ಆದರೆ ಇನ್ನೂ ಮುಂದಿನ ಹೆಚ್ಚಿನ ಕೆಲವು ಕಾರ್ಯಕ್ರಮಗಳಿದೆ ನಮ್ಮ ಇದರಲ್ಲಿ. ನಾವು ಎಲ್ಲರೂ ಒಂದು ಕೈಯಿಂದ ಕೈ ಧನ ಸಹಾಯವನ್ನು ಹಾಕಿಕೊಂಡು ಮಾಡುವಂಥದ್ದು, ಯಾರು ಒಬ್ಬೊಬ್ಬರು ಹಾಕಿ ಮಾಡುವಂಥದ್ದಲ್ಲ, ಎಲ್ಲರೂ ಮಾಡುವಂಥದ್ದು. ಅದು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಷ್ಟೇ.